ಮೊದಲಿಗೆ ನಿನ್ನೆ ರಾತ್ರಿ ಆದಂತಹ ಕೆಲವೊಂದಿಷ್ಟು ಬೆಳವಣಿಗೆಯ ಸಂಬಂಧ ಅಂದ್ರೆ ಕಾಂಗ್ರೆಸ್ನ ಈ ಧಮ್ಕಿ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಬರೋಬ್ಬರಿ 12 ದಿನಗಳ ಬಳಿಕ ರಾಜೀವ್ ಗೌಡನ ಅರೆಸ್ಟ್ ಆಗಿರೋದು. ತಲೆ ಮರೆಸ್ಕೊಂಡು ಓಡಾಡ್ತಿದ್ದಂತಹ ರಾಜೀವ್ ಗೌಡನ ಟ್ರ್ಯಾಕ್ ಮಾಡಿ ಕಡೆಗೂ ಅರೆಸ್ಟ್ ಮಾಡಲಾಗಿದೆ. ಅದು ಎಲ್ಲಿ? ಕೇರಳದಲ್ಲಿ ಕಾಂಗ್ರೆಸ್ ಉಚ್ಚಾಟಿತ ನಾಯಕ ಅರೆಸ್ಟ್ ಆಗಿರೋದು. ಚಿಕ್ಕಬಳ್ಳಾಪುರ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ಮಾಡಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿ ತಲೆಮರೆಸಿಕೊಂಡಿದ್ದ ಈ ವ್ಯಕ್ತಿ ಪೌರಾಯುಕ್ತಗೆ ಜೀವ ಬೆದರಿಕೆಯನ್ನು ಹಾಕಿ ಎಸ್ಕೇಪ್ ಆಗಿದ್ದ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನು ಹಾಕಿದ್ದ ಆಡಿಯೋ ನೀವೆಲ್ಲರೂ ಕೂಡ ಕೇಳಿದಿರಿ. ಈ ಸಂಬಂಧ ಕಂಪ್ಲೇಂಟ್ ದಾಖಲಾಗ್ತಾ ಇದ್ದಂತೆ ಈ ಆಸಾಮಿ ಎಸ್ಕೇಪ್ ಆಗಿದ್ದು ಬಂಧನದ ಭೀತಿಯಿಂದ. ಅವರಿಗೆ ಯಾರೋ ಪ್ರಭಾವಿಶಾಲಿ ರಾಜಕಾರಣಿ ಹೆಲ್ಪ್ ಮಾಡಿದ್ರು ಅನ್ನುವಂಥ ವಿಚಾರವೂ ಕೂಡ ಇದೆ. ಅದಿರಲಿ, ನಿನ್ನೆ ಮಂಗಳೂರಿಂದ ರೈಲ್ನಲ್ಲಿ ಕೇರಳಕ್ಕೆ ಎಸ್ಕೇಪ್ ಆಗಿದ್ದು. ಇದರ ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಪೊಲೀಸರು ಟ್ರ್ಯಾಕ್ ಮಾಡಿ, ಚಿಕ್ಕಬಳ್ಳಾಪುರ ಪೊಲೀಸರು ಟ್ರ್ಯಾಕ್ ಮಾಡಿ ಆತನನ್ನು ಹಿಡಿದಿದ್ದಾರೆ. ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರಕ್ಕೆ ರಾಜೀವ್ ಗೌಡನನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ ರಾಜೀವ್ ಗೌಡನನ್ನು. ಶಿಡ್ಲಘಟ್ಟ ಕೋರ್ಟ್ಗೆ ರಾಜೀವ್ ಗೌಡ ಹಾಜರಾಗ್ತಾರೆ. ಶಿಡ್ಲಘಟ್ಟ ಠಾಣೆಯ ಸುತ್ತ ಈಗ ರಾಜೀವ್ ಗೌಡ ಬೆಂಬಲಿಗರು ಜಮಾಯಿಸಿದ್ದಾರೆ. ಅದಕ್ಕೋಸ್ಕರ ಮುನ್ನೆಚ್ಚರಿಕಾ ಕ್ರಮವಾಗಿ ಶಿಡ್ಲಘಟ್ಟದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಠಾಣೆಯ ಬಳಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ. ರಾಜೀವ್ ಗೌಡ ಬೆಂಬಲಿಗರು ಆತನ ಸಪೋರ್ಟ್ಗೆ ನಿಂತಿರೋದು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜಮಾವಣೆ ಆಗಿರೋದ್ರಿಂದಾಗಿ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಉದ್ವಿಗ್ನ ಪರಿಸ್ಥಿತಿಗೆ ತಿರುಗಬಾರದು ಇದು ಅನ್ನೋ ಕಾರಣಕ್ಕೆ 100ಕ್ಕೂ ಹೆಚ್ಚು ಪೊಲೀಸರನ್ನ ಶಿಡ್ಲಘಟ್ಟದಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಯಾವಾಗ ಅಧಿಕಾರಿಯೊಬ್ಬರಿಗೆ, ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಜೀವ ಬೆದರಿಕೆ ಹಾಕಿದ ಸಂಬಂಧ ಕಂಪ್ಲೇಂಟ್ ದಾಖಲಾಯಿತು, ಅವಾಗಿನಿಂದ ಸುಮಾರು 12 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದಂತಹ ವ್ಯಕ್ತಿ ಕಡೆಗೂ ಅರೆಸ್ಟ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈಗ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಮಲ್ಲಪ್ಪ, ಕರ್ಕೊಂಡು ಬರ್ತಾ ಇದ್ದಾರೆ ಈಗ ರಾಜೀವ್ ಗೌಡನನ್ನ, ಜೊತೆಗೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆಯಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಆಯುಕ್ತೆ ಆಗಿರುವಂತ ಪೌರಾಯುಕ್ತೆ ಆಗಿರುವಂತ ಅಮೃತ ಅವರಿಗೆ ಫೋನ್ ನಲ್ಲಿ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿರುವಂತ ಒಂದು ಕಾಂಗ್ರೆಸ್ ಮುಖಂಡ, ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ಅವರು ರಾಜೀವ್ ಗೌಡರ ಒಂದು ಬಂಧನ ಆಗಿದೆ. ಈ ಬಂಧನ ಸಂಬಂಧ ಈಗಾಗಲೇ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಸರಹದ್ದಿನಲ್ಲಿ ಒಂದು ರೆಸಾರ್ಟ್ ನಲ್ಲಿ ಆತನ ಇರಿಸಲಾಗಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ. ಇನ್ನೊಂದೇಂದ್ರೆ ಆತನಿಗೆ ಏನ್ ಮೆಡಿಕಲ್ ಏನು ವೈದ್ಯಕೀಯ ಪರೀಕ್ಷೆಗಳೇನಿದೆ ಅವೆಲ್ಲ ಪೂರ್ಣಗೊಳಿಸಿದರೆ ಇವತ್ತು 10:30ರಿಂದ 11 ಗಂಟೆ ಸುಮಾರಿಗೆ ಒಂದು ಕೋರ್ಟ್ಗೆ ಹಾಜರುಪಡಿಸುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಉನ್ನತ ಮೂಲಗಳು ತಿಳಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಆದ್ಮೇಲೆ ಸಾಕಷ್ಟು ಒಂದು ಒತ್ತಡ ಇತ್ತು. ಯಾಕಂದ್ರೆ ಪೊಲೀಸರ ಮೇಲೆ ಸಾಕಷ್ಟು ಒತ್ತಡ ಇದ್ದು ಆತನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಒತ್ತಡ ಇತ್ತು ಅನ್ನೋ ಒಂದು ಆರೋಪದ ಮಧ್ಯೆ ಆತನ ಏನು ಕೇರಳದ ಒಂದು ಏನೋ ಕೇರಳದಲ್ಲೇ ಒಂದು ಬಂಧಿಸಿದ್ರ ಅಂತ ಒಂದು ಮಾಹಿತಿ ಗೊತ್ತಾಗಿದೆ. ಈ ಸಂಬಂಧ ಇದನ್ನ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರಹದ್ದಿನಲ್ಲಿ ಇಟ್ಕೊಂಡಿದ್ದು ಈಗ 10:30ಗೆ ಅದು ಹಾಜರುಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗಾಗಿ.